ನಮಸ್ಕಾರ, ನಾನು ಡಾಕ್ಟರ್ ಕಾವ್ಯಶ್ರೀ, ಪೀಡಿಯಾಟ್ರಿಷಿಯನ್, ಭರತ್ ಕೆಂಪಣ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನಿವತ್ತು ಬಂದು ಮಾತಾಡ್ತಿರೋ ಟಾಪಿಕ್ ಏನಂದರೆ ವೀನಿಂಗ್ ಡಯಟ್. ಯೂಶಲಿ ವೀನಿಂಗ್ ಡಯಟ್ ಅಂತ ಅಂದರೆ 6 ಮಂತ್ಸ್ ಆದಮೇಲೆ ಎಳೆ ಮಕ್ಕಳಿಗೆ ಟ್ರಾನ್ಸಿಷನ್ ಫುಡ್ ಅಂತ. ಸೊ 6 ಮಂತ್ಸ್ವರೆಗೂ ಬರೀ ಮಗು ತಾಯಿ ಹಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫ್ಟರ್ 6 ಮಂತ್ಸ್ ವಿ ಶುಡ್ ಇಂಟ್ರೊಡ್ಯೂಸ್ ವೀನಿಂಗ್ ಡಯಟ್. ಅಂದರೆ ಅಡಲ್ಟ್ ನಾವೇನು ಸೇವಿಸ್ತೀವಿ ಆ ಫುಡ್ಡನ್ನು ಮಗುಗೆ ಕೊಡ್ತಾ ಹೋಗಬೇಕು. ಆಫ್ಟರ್ 6 ಮಂತ್ಸ್ ಫಸ್ಟು ಪಾಪುಗೆ ನೀರನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಇನಿಷಿಯಲ್ ಆಗಿ ಸ್ವಲ್ಪ ನೀರು ಕುಡಿಸ್ಬೇಕು. ಸೊ ಅದನ್ನು ಟಾಯ್ಲೆಟ್ ಮಾಡ್ತಾ ಬ್ರೆಸ್ಟ್ ಫೀಡ್ ಜೊತೆಗೆ ಸ್ವಲ್ಪ ನೀರು ಕೊಡಬೇಕು. ಅದಾಗಿ ಒಂದು ಸ್ವಲ್ಪ 1-2-3 ಡೇಸ್ ಆದಮೇಲೆ ಗಂಜಿ ಇಲ್ಲ ಜ್ಯೂಸ್ ಟೈಪ್ ಮಾಡಿ ಪ್ಯೂರಿ ಥರ ಮಾಡಿ ಪಾಪುಗೆ ಕುಡಿಸ್ಬೇಕು. ಇನಿಷಿಯಲ್ ಆಫ್ಟರ್ 6 to 7 ಮಂತ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನ, ಸ್ವಲ್ಪ ಮೆತ್ತಗೆ ಮಾಡಿರೋ ಅನ್ನ ತಿನ್ನಿಸ್ಬೇಕು. ಅದ್ರ ಜೊತೆಗೆ ತುಪ್ಪನ ಆ್ಯಡ್ ಮಾಡಬೇಕು. ಯಾಕಂದರೆ ತುಪ್ಪದಲ್ಲಿ ಗ್ರೋತ್ಗೆ ಇಂಪಾರ್ಟೆಂಟ್ ಆಗಿರೋ ವೈಟಮಿನ್ಸ್ ಅದೆಲ್ಲ ಇರುತ್ತೆ. ಸೊ ತುಪ್ಪನ ಆ್ಯಡ್ ಮಾಡಬೇಕು. ಏನು ಮಾಡ್ತೀವಿ ಅಂದರೆ ನಾವು ತುಪ್ಪ ತಿಂದರೆ ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ಯೂಶ್ವಲಿ ತುಪ್ಪ ಅವಾಯ್ಡ್ ಮಾಡ್ತೀವಿ. ಬಟ್ ತುಪ್ಪ ಎಸೆನ್ಷಿಯಲ್. ಅನ್ನ ತಿನ್ನಿಸ್ಬೋದು, ಜೊತೆಗೆ ತರಕಾರಿಗಳನ್ನ ಬೇಯಿಸಿ ತಿನ್ನಿಸ್ಬೇಕು. 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಗುಗೆ ಮೊಟ್ಟೆ, ನಾನ್ ವೆಜಿಟೇರಿಯನ್ ಆದರೆ ಮೊಟ್ಟೆನೂ ಇಂಟ್ರೊಡ್ಯೂಸ್ ಮಾಡಬೇಕು. ಮೊಟ್ಟೆ ಯೂಶಲ್ ಆಗಿ ಬಾಯ್ಲ್ಡ್ ಮೊಟ್ಟೆನ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು, ಇಲ್ಲ ಆಮ್ಲೆಟ್ ರೀತಿ ತಿನ್ನಿಸ್ಬೋದು.